ನಮಸ್ಕಾರ ಸ್ನೇಹಿತರೆ. ಕರಾವಳಿ ಸಿನಿಮಾ ವಿವಾದ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ಈ ನಡುವೆ ಮೊದಲ ಬಾರಿಗೆ ನಟ ಪ್ರಜ್ವಲ್ ದೇವರಾಜ್ ತಮ್ಮ ಮೌನ ಮುರಿದು ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಡಬ್ಬಿಂಗ್ ಮಾಡಲು ನಿರಾಕರಿಸಿರಲಿಲ್ಲ, ನನಗೆ ಡಬ್ಬಿಂಗ್ಗೆ ಕರೆ ಮಾಡಲೇ ಇಲ್ಲ, ಉಳಿದ ಸಂಭಾವನೆಯನ್ನೂ ಪಾವತಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹೇಳಿಕೆ ಈಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಪ್ರಜ್ವಲ್ ದೇವರಾಜ್ ಏನ್ ಹೇಳಿದ್ದಾರೆ? ನಾನು ಯಾವಾಗಲೂ ಸಿನಿಮಾದ ಪ್ರಚಾರಕ್ಕೆ ಸಿದ್ಧನಾಗಿದ್ದೆ. ಅದಕ್ಕಾಗಿ ನನ್ನ ಮ್ಯಾನೇಜರ್ ಮೂಲಕ ಚಿತ್ರತಂಡವನ್ನ ಸಂಪರ್ಕಿಸಿ ಟ್ರೇಲರ್ ಡಬ್ಬಿಂಗ್ ಯಾವಾಗ ಮಾಡೋಣ ಎಂದು ಕೇಳಿಸಿದ್ದೆ. ಆದರೆ ಚಿತ್ರತಂಡ ಮೊದಲು ಟ್ರೇಲರ್ ಲಾಂಚ್ಗೆ ಬನ್ನಿ, ನಂತರ ಈ ಬಗ್ಗೆ ಮಾತನಾಡೋಣ ಎಂದು ಹೇಳಿದರು. ನಾನು ಖುಷಿಯಿಂದ ಕಾರ್ಯಕ್ರಮಕ್ಕೆ ಹೋಗಲು ತಯಾರಾಗಿದ್ದೆ. ಆದರೆ ಕಾರ್ಯಕ್ರಮದ ಹಿಂದಿನ ರಾತ್ರಿ ಬಹಳ ಕಷ್ಟಪಟ್ಟು ಟ್ರೇಲರ್ ತರಿಸ್ಕೊಂಡು ನೋಡಿದಾಗ ನನಗೆ ದೊಡ್ಡ ಶಾಕ್ ಕಾದಿತ್ತು. ಟ್ರೇಲರ್ನಲ್ಲಿ ನನ್ನ ಧ್ವನಿಯೇ ಇರಲಿಲ್ಲ. ಇದಕ್ಕೂ ಮೊದಲು ಬಿಡುಗಡೆಯಾದ ಹಾರಿನ ಡೈಲಾಗ್ನಲ್ಲೂ ನನ್ನ ವಾಯ್ಸ್ ಬಳಸಿರಲಿಲ್ಲ. ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡಿದ್ರೂ ಒಂದು ಮಾತು ಹೇಳುವ ಸೌಜನ್ಯವನ್ನು ಚಿತ್ರತಂಡ ತೋರ್ಲಿಲ್ಲ. ಇದು ನನಗೆ ಹೆಚ್ಚು ಬೇಸರ ತಂದಿತು. ಅದಕ್ಕಾಗಿಯೇ ನಾನು ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಅವರು ಮೊದಲೇ ತಿಳಿಸಿದ್ದರೆ ಯಾವುದೇ ಸಂಭಾವನೆ ಪಡೆಯದೆ ಉಚಿತವಾಗಿಯೇ ಟ್ರೇಲರ್ಗೆ ಡಬ್ಬಿಂಗ್ ಮಾಡಿಕೊಡ್ತಿದ್ದೆ. ರಾಜ್ ಬಿ ಶೆಟ್ಟಿ ಜೊತೆ ಯಾವುದೇ ಮನಸ್ತಾಪ ಇಲ್ಲ. ನಾನು ಈಗಾಗಲೇ ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಚೌಕ ಸಿನಿಮಾದಲ್ಲಿ 4 ಹೀರೋಗಳು ಒಟ್ಟಿಗೆ ನಡೆಸಿದ್ದೇವೆ. ಇಂದಿಗೂ ಎಲ್ಲರೂ ಒಳ್ಳೆಯ ಸ್ನೇಹಿತರೆ. ರಾಜ್ ಬಿ ಶೆಟ್ಟಿ ಅತ್ಯಂತ ಪ್ರತಿಭಾವಂತ ಕಲಾವಿದ, ಉತ್ತಮ ವ್ಯಕ್ತಿ. ಅವರ ಜೊತೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಅವರು ನನಗೆ ಕರೆ ಮಾಡಿಲ್ಲ, ಆದರೆ ಯಾವಾಗ ಬೇಕಾದರೂ ಅವರ ಜೊತೆ ಮಾತನಾಡಲು ನಾನು ಸಿದ್ಧನಿದ್ದೇನೆ. ಇಂಡಸ್ಟ್ರಿ ಬೆಳಿಬೇಕು, ನಿರ್ಮಾಪಕರು ಚೆನ್ನಾಗಿರಬೇಕು ಎಂಬುದೇ ನನ್ನ ಆಶೆ. ಈ ಬೆಳವಣಿಗೆಯಿಂದ ನನ್ನ ತಂದೆ ದೇವರಾಜ್ ಅವರಿಗೂ ತುಂಬಾ ಬೇಸರವಾಗಿದೆ. ವಿಡಿಯೋ ಇಷ್ಟವಾದರೆ ನಮ್ಮ ಕಾವೇರಿ ಸ್ಟುಡಿಯೋ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಹೊಸ ಹೊಸ ಅಪ್ಡೇಟ್ಗಳನ್ನು ಮೊದಲು ಪಡೆಯಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತರುವ ಪ್ರೇರಣೆ. ಧನ್ಯವಾದಗಳು.